ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಒಂದು ಒಳ್ಳೆ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಆ್ಯಂಡ್ ಈ ರೆಸಿಪಿ ಬಂದು ಕಾಸಿ ಸೊಪ್ಪಿನ ಸಾರು ಅಂತ. ಈ ಸೊಪ್ಪು ನಮ್ಮ ಬಾಡಿಗೆ ಸೇರೋದ್ರಿಂದ ಹೊಟ್ಟೆ ಒಳಗಡೆ ಉಣ್ಣೆಲ್ಲ ಆರಿಸುತ್ತಂತೆ, ಮತ್ತೆ ನಮ್ಮ ದೇಹಕ್ಕೆ ತುಂಬ ಒಳ್ಳೇದಂತೆ. ನಮ್ಮ ಅಜ್ಜಿ ಹೇಳ್ತಾ ಇಲ್ಲ, ಯಾಕಂದ್ರೆ ಈ ವಿಡಿಯೋ ಮಾಡ್ತಾರೆ, ನಾನು ನಮ್ಮ ಅಜ್ಜಿ ಜೊತೆ ಮಾಡ್ತಾ ಇದ್ದೀನಿ. ಈ ಸಾಂಬಾರ್ ಬಾಯಲ್ಲಿರೋ ಉಣ್ಣ ಆರಿಸುತ್ತಂತೆ, ಅಲ್ಲಿ ನೋಡ್ಕೊಂಡು ಹೇಳು, ಕ್ಯಾಮ್ರಾ ನೋಡ್ಕೊಂಡು. ನಮ್ಮ ಅಜ್ಜಿ ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ಬರ್ತಾರೋದು, ಸೊ ಸ್ವಲ್ಪ ನಾಚಿಕೆ. ಅದಕ್ಕೋಸ್ಕರ ಇವತ್ತು ನಮ್ಮ ಅಜ್ಜಿ ಜೊತೆನೆ ಅಡುಗೆ ಮಾಡೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನನಗಂತೂ ಈ ರೆಸಿಪಿ ಗೊತ್ತಿಲ್ಲ, ನಾನು ಕಲ್ತ್ಕೊತಾ ಇದ್ದೀನಿ. ಆ್ಯಂಡ್ ನಿಮಗೂ ಎಷ್ಟು ಜನಕ್ಕೆ ಗೊತ್ತಿರಲ್ಲ. ಸೊ ಈ ವಿಡಿಯೋ ಮಾಡೋದ್ರಿಂದ ಈ ರೆಸಿಪಿ ನೀವು ಕಲ್ತ್ಕೊಂಡು ನಿಮಗೂ ಒಂದೇನಾದರೂ ಯೂಸ್ ಆಗುತ್ತೆ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಕ್ವಿಕ್ಕಾಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಈ ರೆಸಿಪಿ ಮಾಡೋಕ್ಕೆ ಇಷ್ಟ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ, ಇಷ್ಟ ಐಟಮ್ಸ್ ಬೇಕಾಗುತ್ತೆ. ನಾನು ನಿಮಗೆ ತೋರಿಸ್ತೀನಿ, ಒಂದ್ಸತಿ ನೋಡ್ಕೊಳ್ಳಿ. ಒಂದು 7ರಿಂದ 8 ಒಣಗಿನ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 10ರಿಂದ 12 ಮೆಣಸು, ಒಂದು ಸ್ವಲ್ಪ ಕಾಯಿ ತುರಿ, ಮತ್ತು ಒಂದು ಚಿಕ್ಕ ಗಡ್ಡೆ ಅಷ್ಟು ಬೆಳ್ಳುಳ್ಳಿ, ಮತ್ತು ಕಡಲೆಕಾಳು ಒಂದು 50 ಗ್ರಾಮ್ ಅಷ್ಟು ಕಡಲೆಕಾಳು ತೊಗೊಂಡಿದ್ದೀನಿ, ಒಂದು ಗ್ಲಾಸ್ ಆಫ್ ಹಾಲು ತೊಗೊಂಡಿದ್ದೀನಿ. ಇವಾಗ ರೆಸಿಪಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಮತ್ತು ಸೊಪ್ಪು, ಕಾಸಿ ಸೊಪ್ಪು ಒಂದು ಇಡಿಯಷ್ಟಿದೆ ನೋಡಿ, ಒಂದು ಇಡಿಯಷ್ಟು ಕ್ಲೀನಾಗೆ ತೊಳೆದು ಫ್ರೆಶ್ ಆಗಿದೆ. ಇದು ಕೂಡ ಇಲ್ಲೇ ಕಿತ್ಕೊಂಬಂದಿರೋದು, ನಮ್ಮ ತೋಟದಲ್ಲೇ ಕಿತ್ಕೊಂಬಂದಿರೋ ಸೊಪ್ಪಿದು, ಫ್ರೆಶ್ ಆಗಿದೆ. ಸೊ ಇವಾಗ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇವಾಗ ಕುಕ್ಕರಲ್ಲಿ ನಾನು ಸೊಪ್ಪು ಇಟ್ಕೊಂಡಿದ್ದೀನಿ, ಕುಕ್ಕರಲ್ಲಿ ಬೇಯಿಸ್ಬೇಕಂತ. ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಇವಾಗ ಒಂದು ಚೊಂಬಕ್ಲಾ ಹಾಕು, ಮೆಣಸಿನ್ಕಾಯಿ ಹಾಕು, ಬೆಳ್ಳುಳ್ಳಿ ಹಾಕು. ಬೆಳ್ಳುಳ್ಳಿ ಇವಾಗ ಇದಕ್ಕೆ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಇರಲಿ, ಇದು ಹಂಗೆ ಇರಲಿ, ಹಸಿದಾ? ಬರೀ ಒಣಗಿದ ಮೆಣಸಿನ್ಕಾಯಿ ಮಾತ್ರ ಹಾಕ್ಬೇಕಾ? ಬೇಯಿಸ್ಕೊಂಡು ಆಮೇಲೆ ರುಬ್ಬವಾಗ ಈ ಕೊಬ್ಬರಿ ಇದು ಎಲ್ಲ. ಸೊ ಇವಾಗ ನಾನು ಇದನ್ನ ಕುಕ್ಕರಲ್ಲಿ ಇಡ್ತಾ ಇದ್ದೀನಿ. ಎಷ್ಟು ವಿಸಿಲ್ ಬರ್ಬೇಕು ಅಜ್ಜಿ? ಸಾಕು, ಒಂದು ವಿಸಿಲ್ ಇಕ್ಕಿದ್ದೀನಿ. ಸೊ ಅದು ವಿಸಿಲ್ ಬಂದ್ಮೇಲೆ ನೋಡ್ಕೊಂಬರೋಣ ಫ್ರೆಂಡ್ಸ್, ಏನು ಮಾಡೋದು ಅಂತ. ಸೊಪ್ಪು ಸಾರು ಪಲ್ಯನೂ ಮಾಡ್ಬೋದು ಇದ್ರಾಗ. ಸೊಪ್ಪು ಸಾರು ಪಲ್ಯ, ಈ ಸೊಪ್ಪಲ್ಲಿ ಪಲ್ಯನೂ ಮಾಡ್ತಾರಾ? ಹೆಂಗೆ ಮಾಡೋದು ಆ ಪಲ್ಯ? ಹೆಂಗೆ ಮಾಡೋ, ಹಿಂಗೆ ಸೊಪ್ಪು ಕುಯ್ಕೊಂಡು ಕುಯ್ಕೊಂಡು ಚೆನ್ನಾಗಿ ಈರುಳ್ಳಿ, ಒಂದಷ್ಟು ಬೆಳ್ಳುಳ್ಳಿ ಎಲ್ಲ ನಿಜವಾದ ಹಾಕಿ ಬೇಯಿಸ್ಕೊಂಡು ಒಗ್ಗರಣೆ ಮಾಡ್ಕೊಂಡು ಹಾಕಿದ್ರೆ ಒಂದು ಸ್ವಲ್ಪ ಹೆಸರು ಕಾಳು ಹಾಕ್ಬೋದು. ಇಲ್ಲ ಅಂದರೆ ಹೆಸರು ಪಲ್ಯ ಮಾಡ್ಬೋದು, ಅಷ್ಟೇ. ಚೆನ್ನಾಗಿರುತ್ತೆ. ಚಪಾತಿಗೆಲ್ಲ ತಿನ್ಬೋದಾ? ಚಪಾತಿಗೂ ತಿನ್ಬೋದು, ಅಷ್ಟು ಕಸರೆ ಹೊಡಿತದೆ. ನೀವು ಇವಾಗ ಇಷ್ಟು ಸೊಪ್ಪಲ್ಲಿ 1 ಟೈಮ್ಗೆ 2 ಟೈಮ್ಗೆ ಸರ್ ಎಷ್ಟು ಜನ ತಿನ್ಬೋದು? ಎಷ್ಟು ಜನ? ಒಂದು 3-4 ಜನ ತಿನ್ಬೋದಲ್ಲ. ನಮಗೆ 2 ಟೈಮ್ ಹಾಕ್ಬೋದು. ಅದು ಇವಾಗ ಬೆಂದಮೇಲೆ ಎತ್ಕೊಂಡು ಚೆನ್ನಾಗಿ ನೀರು ಹಿಂಡ್ಬಿಡು. ಹಿಂಡ್ಬಿಟ್ಟು ಆಮೇಲೆ ರುಬ್ಬು ನೀರು, ಆ ನೀರು ಹಿಂಡ್ಕೊಂಡ್ಬಿಡು. ಆ ನೀರಲ್ಲಿ ಜಾಸ್ತಿ ಕಹಿ ಅಂಶ ಇರುತ್ತೆ, ಸಾರವಾಗ ಕಹಿ ಬರುತ್ತೆ. ನೀರನ್ನ ಆಚೆ ಚೆಲ್ಲಬೇಕು. ನೀರು ಚೆಲ್ಬಿಟ್ಟು ಚೆನ್ನಾಗಿ ಸೊಪ್ಪು ಹಿಂಡ್ಬಿಟ್ಟು ಆಮೇಲೆ ರುಬ್ಬು, ಇದೆಲ್ಲ ಹಾಕ್ಕೊಂಡು ಇದೆಲ್ಲ ರುಬ್ಬು. ಇವಾಗ ಕಾಳು ಹುರ್ಕೊಂಬಿಡೋಣ. ಹುರಿದ್ಬಿಡು, ಕಾಳು ಹುರಿದ್ಬಿಟ್ಟು ಸಾರು ಕಾಯಿಸ್ತೀಯಲ್ಲ ಆವಾಗ. ಇವಾಗ ಇನ್ನೊಂದು ಬಾಣಲಿ ಇಡ್ತಾ ಇದೀನಿ ಫ್ರೆಂಡ್ಸ್, ಕಾಳೆಲ್ಲ ಹುರ್ಕೊಡೋಣ. ಸೊ ಬಾಣಲಿ ಸ್ವಲ್ಪ ಬಿಸಿ ಆಗಲಿ. ಬಾಣಲಿಗೆ 1 ಕಪ್ ಅಷ್ಟು ಕಡಲೆಕಾಳು ಹಾಕಿ ಇವಾಗ ಕಾಳನ್ನ ಹುರ್ಕೊತಾ ಇದ್ದೀನಿ ಗೈಸ್. ಅಂದರೆ ಸ್ವಲ್ಪ ಬ್ಲ್ಯಾಕ್ ಬರಬೇಕು, ಅದು ಅಲ್ಲಿವರೆಗೂ ಸ್ವಲ್ಪ ಹುರ್ಕೊಳ್ಳೋಣ. ಈ ಹೊಟ್ಟೆಲ್ಲ ಆಚೆ ಬಂದು ಒಳಗಡೆ ಕಾಳು ಕ್ಲೀನಾಗಿ ಕಾಣುತ್ತೆ, ಅಲ್ಲಿವರೆಗೂ ಸ್ವಲ್ಪ ಹುರ್ಕೊಬೇಕು ಗೈಸ್. ನೋಡಿ ಈ ಥರ ಆಗಿರಬೇಕು. ಒಂದು ಚೂರು ಕಾಳೆಲ್ಲ ಹೊಟ್ಟೆಲ್ಲ ಸುಲಿದಿರುತ್ತಲ್ಲ, ಈ ಥರ ಆದಾಗ ಆಫ್ ಮಾಡ್ಕೋಬೇಕು ಗ್ಯಾಸು. ಚೆನ್ನಾಗಿ ನೀರೆಲ್ಲ ಹಿಂಡ್ಕೋಬೇಕಾ? ನೀರು ಹಾಕ್ತಾಯಿತ್ತು, ನೀರು ಬೇಡ ಇವಾಗಿದ್ದು, ಅದಷ್ಟು ಬಾಟ್ಲು ಕೊಡುತ್ತೆ. ಬಿಸಿ. ನೋಡಿ ಸೊಪ್ಪೆಲ್ಲ ಕ್ಲೀನಾಗಿ ಹಿಂಡ್ಕೊಂಡು ಮೆಣಸಿನ್ಕಾಯಿ ಸೊಪ್ಪನ್ನ ಎತ್ತಿಟ್ಕೊ.
ಮೆಣಸು, ಬೆಳ್ಳುಳ್ಳಿ, ಎಲ್ಲ ಹಸಿ ಬೆಳ್ಳುಳ್ಳಿ ಮತ್ತು ಮೆಣಸು, ಕಾಯಿ ಇದು ಹಾಕಿದ್ರೆ ಇಡಿಸ್ತದೆ. ಮೆಣಸಿನ್ಕಾಯಿ ಹಾಕು, ಆಮೇಲೆ ಸೊಪ್ಪು ಅದಷ್ಟು ರುಬ್ಬು ಒಣಗಲಿ. ಇದು ಫಸ್ಟು ರುಬ್ಬಿಬಿಟ್ಟು ಸ್ವಲ್ಪ ಪೇಸ್ಟ್ ಥರ ಆದಮೇಲೆ ಆಮೇಲೆ ಸೊಪ್ಪು ಹಾಕೋತೀನಿ. ತರಿಯಾಗಿ ರುಬ್ಕೊಂಡಿದ್ದೀನಿ. ಇವಾಗ ಇದಕ್ಕೇನೆ ಸೊಪ್ಪು ಹಾಕೊತಾ ಇದ್ದೀನಿ. ಇವಾಗ ಇದನ್ನೊಂದು ರೌಂಡು ರುಬ್ಕೊಂಬರೋಣ. ಈ ಥರ ಪೇಸ್ಟ್ ರೆಡಿ ಆಗಬೇಕು. ಇವಾಗ ಏನು ತಪ್ಪಲೆ ಬೇಕಾ ಸಾರು ಮಾಡೋಕ್ಕ? ಸ್ವಲ್ಪ ಹಾಕಲ್ಲ ನಾವು, ಹಾಕ್ತಾರ ಏನು ಗೊತ್ತಿಲ್ಲ, ನಾವು ಹಾಕೋದು. ಇದಕ್ಕೆ ಒಗ್ಗರಣೆ ಏನಿಲ್ಲ ಹಂಗಾದ್ರೆ, ಬರೀ ಹಂಗೆ ಹಾಕಿ ಕುದಿಸೋದು ಅಷ್ಟೇ. ನೀರು ಸ್ವಲ್ಪ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ನಾವು ನಾರ್ಮಲಾಗಿ ಸೊಪ್ಪು ಸಾರು ಮಾಡಿದ್ರೆ ಸೊಪ್ಪು ಬೇಯಿಸಿದ ನೀರಲ್ಲೇ ನಾವು ಸಾರು ಮಾಡ್ಕೋತೀವಿ. ಆದರೆ ಈ ಸೊಪ್ಪಿಗೆ ಮಾತ್ರ ನೀರೆಲ್ಲ ಬಗ್ಸ್ಬಿಡ್ಬೇಕು, ಕಹಿ ಇರುತ್ತೆ ಅಂತ. ಇದಕ್ಕೆ ಹಾಲು ಹಾಕೋದೇ ಇವಾಗ? ನೀರಿನ ಇನ್ನು ನೀರು ಬೇಕು. ಸಾಕಾ? ಉಪ್ಪು ಹಾಕೋ. ಸಾರು ಕಾಯಕ್ಕೆ ಇಟ್ಟಿದ್ದೀರಿ. ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದೀನಿ. ಸಾಕು. ಹಾಕೋಣ ಕಡಲೆಕಾಳು ಹಾಕ್ಬೋದು, ಅಟ್ಟು ಹಾಲನ್ನು ಕಾಯಿ. ಇವಾಗ ಹಾಲು ಹಾಕಿಲ್ಲ, ಹಸಿ ಹಾಲು ಹಾಕಿದ್ರೆ ಏನಾಗಲ್ಲ. ಏನು ಇವಾಗ ಒಂದು ಗ್ಲಾಸ್ ನಾವು ಹಾಲು ಎತ್ತಿಟ್ಕೊಂಡಿದ್ರಲ್ಲ, ಹಾಲು ಹಾಕಿದ್ದೀನಿ ಇದಕ್ಕೆ. ಇವಾಗ ಸಾರು ಕಾಯಕ್ಕೆ ಇಟ್ಟಿದ್ದೀರಿ. ಸ್ವಲ್ಪ ಕುದಿ ಬರೋ ಥರ ಐತೆ. ಇವಾಗ ನಾವು ಕಾಳು ಹುರ್ಕೊಂಡಿದ್ರಲ್ಲ, ಕಾಳನ್ನ ಹಾಕ್ತಾ ಇದ್ದೀನಿ. ಇವಾಗ ಸಾರಿಗೆ ನಾನು ಕಡಲೆಕಾಳು ಹಾಕಿದ್ದೀನಿ. ಸಾರು ಕುದಿಬೇಕಾದ್ರೆ ಕಡಲೆಕಾಳು ಕೂಡ ಬೇಯುತ್ತೆ. ನೋಡಿ ಫ್ರೆಂಡ್ಸ್, ಸಾರು ಕುದಿದಿದೆ. ಇವಾಗ ಸಾರು ರೆಡಿ ಆಗಿದೆ ಅಂತ. ಕಾಳೆಲ್ಲ ಚೆನ್ನಾಗಿ ಬೆಂದಿದೆ, ಸಾರು ಕೂಡ ರೆಡಿ ಆಯಿತು. ಒಂದು 5 ನಿಮಿಷ ಕುದಿಸಿದ್ರೆ ಸಾಕು. ಇವಾಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಕಾಸಿ ಸೊಪ್ಪಿನ ಸಾರು ಯಾವ ಥರ ಮಾಡೋದು ಅಂತ. ಈ ಸಾರಿಗೆ ಬಿಸಿ ಮುದ್ದೆ ಎಲ್ಲ ಮಾಡ್ಕೊತೀನಿ, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಈ ರೆಸಿಪಿ ನಿಮಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತೀನಿ. ನಾನು ಕೂಡ ಟೇಸ್ಟ್ ಮಾಡಿದೆ, ಇವಾಗ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ಸ್ ಅಜ್ಜಿ ನನಗೆ ಇದು ಸಾಂಬಾರು ಹೇಳ್ಕೊಟ್ಟಿದ್ದಕ್ಕೆ. ಸೊ ಇದೇ ಥರ ವಿಡಿಯೋಸ್ ನಿಮಗೂ ಬೇಕು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಪಕ್ಕದಲ್ಲೇ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಮತ್ತು ಯಾವ ಥರ ಕುಕಿಂಗ್ ವಿಡಿಯೋಸು ಕಂಟೆಂಟ್ ಯಾವ ಥರ ಬೇಕು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ನಾನು ಅದನ್ನು ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ವಿಡಿಯೋ ವಾಚ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು, ಲವ್ ಯು ಆಲ್.